ಫಿಟ್ಸ್ ರೋಗ ಏನಾದರೂ ಪರಿಹಾರ ಇದೆಯಾ ನಿಮ್ಮ ಹತ್ರ? ಆಮೇಲೆ ಫಿಟ್ಸ್ ಬಂದಾಗ ಕೀ ಕೊಡ್ತಾರೆ, ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪು, ಏನಕ್ಕೆ ಕೊಡ್ತಾರೆ ಕೀನ ಅಂತ? ಫಿಟ್ಸ್ ಒಂದು ಮೆದುಳಿನಿಂದ ಆಗುವಂಥ ಒಂದು ನ್ಯೂನ್ಯತೆ, ಅದು ಮೆದುಳಿಗೆ ಸಂಬಂಧಪಟ್ಟಂಥದ್ದು. ಮತ್ತು ನಮ್ಮಲ್ಲಿ ಏನಾಗುತ್ತೆ ಅಂದರೆ ಶೀತ ಮತ್ತು ವಾತ ಎರಡರಿಂದ ಬರುವಂಥ ಒಂದು, ಅದು ಪಿತ್ತದಿಂದನೂ ಬರುವಂಥದ್ದು ಇರುತ್ತೆ. ಶೀತ ಮತ್ತು ವಾತ ಒಂದು ಪ್ರಮುಖವಾಗಿರುವಂಥದ್ದು ಒಂದಿದು. ಕೈಗಳು ಬಿಗಿ ಹಿಡಿದಾಗ ಏನಾಗುತ್ತೆ, ಒಂದು ನರ್ವ್ಸ್ ಒಂದು ಗ್ರಿಪ್ ಸಿಗುತ್ತೆ, ಅದು ಒಂದಷ್ಟು ಆರಾಮ್ ಅನಿಸುತ್ತೆ. ಅಷ್ಟು ಬಿಟ್ಟರೆ ಅದು ಕೀನೇ ಕೊಡಬೇಕು ಅಂತ ಏನಿಲ್ಲ, ಕವಣದ ಕೀನೇ ಕೊಡಬೇಕು ಅಂತ ಏನಿಲ್ಲ. ಒಂದು ಫೋಲ್ಡಿಂಗ್ ಮಾಡಿ ಬಿಗಿಯಾಗಿ ಹಿಡಿದ್ರು ಅದೊಂದು ಸ್ವಲ್ಪ ಅದು ಗ್ರಿಪ್ ಸಿಗುತ್ತೆ. ಕೈ ಒಂದು ಟೋಟಲ್ ಬಾಡಿದು ಒಂದು, ನಾವು ನೋಡಿ ಏನಾರ ಬಂದಾಗ ನಮ್ಮ ಶರೀರನ ಒಂದು ಕಂಟ್ರೋಲ್ ತೊಗೊಳ್ಬೇಕು ಅಂದ್ರೆ ನಾವು ಹಿಂಗೆ ಹಿಡಿತೀವಿ. ಆ ಹಿಡಿದಾಗ ಏನಾಗುತ್ತೆ, ಅದು ನಮ್ಮ ಶರೀರನ ಒಂದು ಟೋಟಲ್ ನರ್ವ್ ಸಿಸ್ಟಮ್ನ ಒಂದು ಕಂಟ್ರೋಲ್ ತಗೊಳುತ್ತೆ. ಆದರೆ ಒಂದು ಇದರಲ್ಲಿ ಮೆದುಳಿಗೆ ಸ್ಟ್ರೆಂತ್ ಕೊಡುವಂಥ ಹೊಮ್ಮುಗಳು ಮತ್ತು ಅಶ್ವಗಂಧ ಮತ್ತು ಒಂದು ವಿಷಮುಷ್ಟಿ, ಈ ಥರದ ಒಂದು ಗಿಡಮೂಲಿಕೆಗಳಿಂದ ಒಂದು ಮೆಡಿಸನ್ ಮಾಡ್ತಾಯಿದ್ವಿ. ಒಂದು 100ಕ್ಕೆ ಒಂದು 70ರಿಂದ 80 ಭಾಗ ಒಂದು ರಿಸಲ್ಟ್ ನಮಗೂ ಸಿಗ್ತಾ ಇದೆ, ಪರವಾಗಿಲ್ಲ. ಒಂದಷ್ಟು ಅಲ್ಲಿಂದ ಮತ್ತು ಒಂದು ಕೋಮಾ ಸ್ಟೇಜಲ್ಲಿರೋರಿಂದ ಅವ್ರನ್ನೂ ಸುಧಾ ನಾವು ವಾಪಸ್ಸು ತಂದ್ಕೊಳ್ಳೋಕ್ಕೆ ಒಂದು ಕೆಲಸ ಇದಾಗಿದೆ, ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅದು. ಮತ್ತು ಅದಲ್ದೇ ಈಗ ಬ್ರಾಹ್ಮಿ ಇವೆಲ್ಲ ಒಂದಷ್ಟು ಯೂಸ್ ಮಾಡೋದ್ರಿಂದನೂ, ಶಂಖಪುಷ್ಪ ಇವೆಲ್ಲ ಯೂಸ್ ಮಾಡೋದ್ರಿಂದನೂ ಅದರಿಂದ ಹೊರಗೆ ಬರ್ಬೋದು. ಆದರೆ ಮೇಯ್ನ್ ಅಂದರೆ ಹೊಮ್ಮುಗಳೇ ಬೆಟ್ರ್ ಇದೆ ಅದು ಔಷಧಿಗೆಲ್ಲ.